ಮೊದಲಿಗೆ ಡಿಸ್ಕ್ಲೈಮರ್ ಹಾಕ್ಬಿಡ್ತೀನಿ. ಅಭಿಮಾನಿ ದೇವರುಗಳೆಲ್ಲ ದಯವಿಟ್ಟು ಕ್ಷಮಿಸಬೇಕು. ವಾಯ್ಸು ಸರಿಯಿಲ್ಲ ಆ್ಯಂಡ್ ನನ್ನ ಮೈಕು ಸರಿಯಿಲ್ಲ. ಆರ್ಡರ್ ಮಾಡಿದ್ದೀನಿ, ನಾಳೆ ಬರುತ್ತಂತೆ. ದಯವಿಟ್ಟು ಈ ವಿಡಿಯೋದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಒಂದು ಒಳ್ಳೆ ಮಾತಿದೆ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ ಅಂತ. ಆದರೆ ಕೆಲವರಿಗೆ ಅದ್ಯಾಕೋ ಎದ್ರು ಬಿದ್ದರೂ ಬುದ್ಧಿನೇ ಬರಲ್ಲ ಅಂತ ಕಾಣಿಸುತ್ತೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ತಗ್ಲಬ್ ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗಲಿಲ್ಲ. ರಿಲೀಸ್ ಆಗದೇ ಇದ್ದರೂ ಇವನು ಹೇಗಪ್ಪ ರಿವ್ಯೂ ಮಾಡ್ತಿದ್ದಾನೆ ಅಂತ ನಿಮಗೆಲ್ಲ ಪ್ರಶ್ನೆ ಹುಟ್ಟಿರ್ಬೋದು. ಅದಕ್ಕೋಸ್ಕರ ನಾನೇ ಕೊಟ್ಬಿಡ್ತೀನಿ. ಕೆಲಸದ ನಿಮಿತ್ತ ನಾನು ಚೆನ್ನೈಗೆ ಹೋಗಿದ್ದೆ. 6 ಅವರ್ಸ್ ನನಗೆ ಟೈಮ್ ಗ್ಯಾಪ್ ಇತ್ತು. ಕನ್ನಡ ಸಿನಿಮಾಗಳನ್ನ ನಾನು ಹುಡುಕ್ದೆ, ಬಟ್ ಎಲ್ಲೂ ಸಿಗಲಿಲ್ಲ. ತುಂಬ ಎಲ್ಲ ಮಾತಾಡ್ತಿದ್ರಲ್ಲ, ಅದಕ್ಕೆ ಇದೇ ಸಿನಿಮಾನು ನೋಡ್ಕೊಂಡು ಬಂದೆ. ಇಂಟ್ರೋ ಸಾಕು, ಇನ್ನು ವಿಡಿಯೋ ಕಡೆ ಹೋಗೋಣವಾ? ಇದು ತಗ್ ಲೈಫ್, ಡೈರೆಕ್ಟೆಡ್ ಬೈ ಮಣಿರತ್ನಂ, ಸ್ಟಾರರ್ ಕಮಲ್ ಹಾಸನ್ ಆ್ಯಂಡ್ ಸಿಲೆಬರಸನ್, ಮ್ಯೂಸಿಕ್ ಬೈ ಎ ಆರ್ ರೆಹಮಾನ್. ಆ್ಯಕ್ಚುಲಿ ಸ್ಟಾರ್ ಕಾಸ್ಟ್ ತುಂಬಾ ದೊಡ್ಡದಿದೆ, ಎಲ್ಲ ಹೇಳ್ತಾ ಹೋಗಿದ್ರೆ ವಿಡಿಯೋ ತುಂಬಾ ದೊಡ್ಡದಾಗೋಗುತ್ತೆ. ಮೊದಲಿಗೆ ನನಗಿಲ್ಲಿ ಇಷ್ಟ ಆಗಿದ್ದು ಸಿನಿಮಾಟೋಗ್ರಫಿ. ರವಿ ಕೆ ಚಂದ್ರನ್ ಅವರು ಕೊಟ್ಟಿರೋ ಕೆಲಸನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಮತ್ತು ಇಲ್ಲಿನ ಟ್ರೀಟ್ಮೆಂಟ್ ನಂಗೆ ತುಂಬಾ ಇಷ್ಟ ಆಯಿತು. ಸರ್ಪ್ರೈಸಿಂಗ್ಲಿ ಇಷ್ಟ ಆಗಿದ್ದ ವಿಷಯ ಏನಪ್ಪ ಅಂತಂದರೆ ಎ ಆರ್ ರೆಹಮಾನ್ ಮ್ಯೂಸಿಕ್. ಜಸ್ಟ್ ನೀವು ಸಾಂಗ್ನ ಕೇಳಿದ್ರೆ ನಿಮಗೆ ಇಷ್ಟ ಆಗದೆ ಇರ್ಬೋದು, ಆದರೆ ಸಿನಿಮಾ ನೋಡುವಾಗ ಇದೊಂದು ಒಳ್ಳೆ ಫ್ಲೇವರ್ನ ಆ್ಯಡ್ ಮಾಡ್ತು. ಕತೆಗೆ ತಕ್ಕ ಹಾಗೆ ಇಲ್ಲಿನ ಮ್ಯೂಸಿಕ್ ಮತ್ತು ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಲ್ಲಿನ ಸಾಂಗ್ ಪ್ಲೇಸ್ಮೆಂಟ್ಗಳು ನನಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಕೊಡಲಿಲ್ಲ. ಇಲ್ಲಿ ತೊಂದರೆ ಇದ್ದಿದ್ದೆಲ್ಲ ಬರೀ ಇದ್ರ ಬರವಣಿಗೆ. ಆ್ಯಕ್ಚುಲಿ ಸಿನಿಮಾ ಆ್ಯಸ್ ಅನ್ ಒನ್ಲೈನರ್ ತುಂಬ ಚೆನ್ನಾಗಿ ಸೌಂಡ್ ಮಾಡುತ್ತೆ, ಬಟ್ ಆನ್ ಅ ಸ್ಕ್ರೀನ್ ಇಟ್ ರಿಯಲಿ ಫೀಲ್ಸ್. ಆ್ಯಸ್ ಯೂಶುವಲ್ ಕಮಲ್ ಹಾಸನ್ ಆ್ಯಸ್ ಅನ್ ಶಕ್ತಿವೇಲ್ ನಿಮ್ಮನ್ನು ತುಂಬ ಇಂಪ್ರೆಸ್ ಮಾಡ್ತಾರೆ. ಅವ್ರ ಪರ್ಫಾರ್ಮೆನ್ಸ್ ಎಲ್ಲೂ ಡೌನ್ ಆಗಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಅದೇ ನಿಮ್ಮನ್ನು ಹಿಡಿದಿಟ್ಕೊಳ್ಳೋದು. ಆ್ಯಂಡ್ ಆ ಏಜಲ್ಲೂ ಕೂಡ ಆ ಫೈಟ್ ಸೀನ್ಸಲ್ಲಿ ಅವ್ರ ಎಫರ್ಟ್ಸ್ ನಿಮ್ಗೆ ಎದ್ದು ಕಾಣಿಸುತ್ತೆ. ಹೇಳೋದು ಮರ್ತಿದೆ, ಇಲ್ಲಿನ ಫೈಟ್ ಸೀಕ್ವೆನ್ಸ್ಗಳು ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಆಗಿದ್ದಾವೆ. ಎಸ್ಪೆಷಲಿ ಆ ಟ್ರೈನ್ ಫೈಟ್ ಸೀಕ್ವೆನ್ಸ್. STR ಆ್ಯಸ್ ಅನ್ ಅಮರನ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಸ್ಕ್ರೀನ್ ಪ್ಲೇ ಡೌನ್ ಆಗ್ತಾ ಇದೆ ಅಂದಾಗೆಲ್ಲ ಅವ್ರ ಪರ್ಫಾರ್ಮೆನ್ಸ್ ಮೂಲಕ ಮೇಲೆತ್ತೋದಕ್ಕೆ ಟ್ರೈ ಮಾಡಿದ್ದಾರೆ, ಯಾವುದೂ ವರ್ಕೌಟ್ ಆಗಿ. ನಮಗೆ ಈ ಚಿತ್ರದಲ್ಲಿ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದು ಅಂದರೆ ಇಲ್ಲಿನ ಸ್ಕ್ರೀನ್ ಪ್ಲೇ ಆ್ಯಂಡ್ ಕ್ಯಾರೆಕ್ಟರೈಸೇಷನ್ಸ್. ಲಿಟ್ರಲಿ ಏನು ಪಾತ್ರಗಳವೆಲ್ಲ, ಯಾವುದೇ ಕ್ಯಾರೆಕ್ಟರ್ಗೂ ಡೆಪ್ತ್ ಇಲ್ಲ, ಇಂಟೆಂಟ್ ಇಲ್ಲ, ಸುಮ್ಮನೆ ಬರ್ತವೆ ಸುಮ್ಮನೆ ಹೋಗ್ತವೆ. ಸೀರಿಯಸ್ಲಿ ಐ ಮೀನ್ ಅಷ್ಟೊಂದು ಪಾತ್ರಗಳಿದೆ, ನಿಮಗೆ ನೆನಪಿಟ್ಕೊಳ್ಳೋದೇ ಕಷ್ಟ ಆಗುತ್ತೆ. ಗ್ಯಾಂಗ್ಸ್ಟರ್ ಡ್ರಾಮಾ ಅಂತ ಹೇಳ್ತಾರೆ, ಅದು ಯಾವೂ ಸರಿಯಾಗಿ ರಿಜಿಸ್ಟ್ರೇ ಆಗಿಲ್ಲ. ಈ ಗ್ಯಾಂಗ್ ಅವ್ರು ಅವನ್ನ ಹೊಡಿತಾನೆ, ಆ ಗ್ಯಾಂಗ್ ಅವ್ರು ಇವ್ರನ್ನ ಹೊಡಿತಾರೆ. ಅಲ್ಲ, ಲಿಟ್ರಲಿ ಆ ಜೋಜು ಜಾರ್ಜ್ ಎಂಥ ಒಳ್ಳೆ ಆರ್ಟಿಸ್ಟ್, ಅವ್ರಿಗೆಲ್ಲ ಇಂಥ ಕ್ಯಾರೆಕ್ಟರ್ನ ಕೊಡೋದು. ಹಾಂ, ನಿಜ ಹೇಳ್ಬೇಕಂದ್ರೆ ಆ ಗ್ಯಾಂಗ್ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ನನಗೆ ಅರ್ಥನೇ ಆಗಲಿಲ್ಲ ಸಿನಿಮಾ ನೋಡಿದ್ಮೇಲೆ. ನೀವು ಯಾರಾದರೂ ನೋಡಿದ್ರೆ ನನಗೊಂದು ದಯವಿಟ್ಟು ಕಮೆಂಟ್ ಹಾಕಿ. ಯೂಶ್ವಲಿ ಮಣಿರತ್ನಂ ಸಿನಿಮಾಗಳ ಹಾಗೆ ಸುಮಾರು ಪಾತ್ರಗಳಿರ್ತವೆ. ಪಾತ್ರಗಳಿಗೆ ತಕ್ಕ ಹಾಗೆ ಪಾತ್ರಗಳಿಗೆ ಡೆಪ್ತ್ ಅನ್ನೋದಿರಬೇಕು, ಅದಿಲ್ಲ ಅಂದರೆ ಹೀಗೆ ಆಗೋದು. ಇಲ್ಲಿ ಸುಮಾರು ಪಾತ್ರಗಳು ಬರ್ತವೆ, ಬಟ್ ಯಾವುದಕ್ಕೂ ನೀವು ಕನೆಕ್ಟೇ ಆಗೋದಿಲ್ಲ. ತ್ರಿಷಾ ಅವರು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹಾಂ, ಇವಾಗ ಇವರೇನೋ ಬಂದರೂ ಮ್ಯಾಜಿಕ್ ಏನೋ ಮಾಡ್ತಾರೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅವ್ರ ಪಾತ್ರನೂ ಬಿದ್ದೋಯ್ತು. ಆ್ಯಂಡ್ ಅವ್ರ ಪಾತ್ರ ಯಪ್ಪ, ಕಮಲ್ ಹಾಸನ್ನು, ತ್ರಿಷಾ, ಏನು ಮನಿ ಸರ್ ಇವೆಲ್ಲ. ಲಿಟ್ರಲಿ ಇದು ನಿಮಗೆ ಸರಿ ಅನಿಸುತ್ತಾ? ಸಿಂಪಲಾಗಿ ಹೇಳಬೇಕು ಅಂತಂದರೆ ನನ್ನ ಸಿನಿಮಾ ಕನೆಕ್ಟ್ ಆಗಲಿಲ್ಲ. ನಾಯಕನ್ ಆದಮೇಲೆ ಮಣಿ ಸರ್ ಮತ್ತು ಕಮಲ್ ಹಾಸನ್ ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ ಆಡಿಯನ್ಸ್ ಇದನ್ನೆಲ್ಲ. ಸೊ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಂ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕೆಂದರೆ ನಿಮ್ಮ 200-300 ರೂಪಾಯಿನ ನಾನು ಉಳಿಸಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಹೋಗಿ ಬರ್ತೀನಿ. ಇನ್ನೊಂದು ವಿಷಯ, ಇದು ಇಲ್ಲಿಗೆ ನಿಲ್ಲಲ್ಲ.